ಮಾಧು ಅವರು ರೆಡಿಯಾಗಿದ್ದಾರೆ. ಅಪ್ಪು ಅವರು ರೆಡಿಯಾಗಿ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಮಳೆ ಸಿಕ್ಕಾಪಟ್ಟೆ ಬರ್ತಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಕ್ರೌಡ್ ಇತ್ತು. ಸೊ ಹಂಗಾಗಿ ಹೆಂಗಿದ್ರು ಮಾಡಲೇಬೇಕಿತ್ತು. ಜಿ ಹಾಕು ಮಗನೆ ಗ್ರೌಂಡ್ ಫ್ಲೋರು. ಹೊರಡೋಣ ಅಪ್ಪು ಅವರೇ. ಬೇಜಾರು ಯಾರು ಅದಕ್ಕೆ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವಿವಾಗ ಕಾಶಿಲಿದ್ದೀವಿ. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಇವಾಗ ರೆಡಿಯಾಗೆಲ್ಲ ಆಗಿದೆ. ನಮ್ಮ ಮಾಧು ಅವರು ರೆಡಿಯಾಗಿದ್ದಾರೆ. ಅಪ್ಪು ಅವರು ರೆಡಿಯಾಗಿ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಮಳೆ ಸಿಕ್ಕಾಪಟ್ಟೆ ಬರ್ತಿದೆ. ಹೆಂಗೆ ಹೋಗೋದು ಅಪ್ಪು? ಮಳೆ ಬರ್ತೈತೆ. ನೆನ್ನೆ ಮಾಧು ವೆದರ್ನ ನೋಡ್ಬಿಟ್ಟು ಮಳೆ ಬರೋದಿಲ್ಲ ಅಂತ ಅನ್ಕೊಂಡ್ರೆ ಉಲ್ಟಾ ಆಗೋಯ್ತು. ಎಷ್ಟು ಕೇರಿಂಗ್ ನನ್ನ ಮೇಲೆ ನಿಮಗೆ. ಎತ್ಕೋತಾ ಇದ್ದೀನಿ. ಇವಾಗ ಹೊರಡೋಣ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಮಳೆ ಬೇರೆ ಬರ್ತಿದೆ. ಏನು ಮಾಡೋದು ಏನೋ ಗೊತ್ತಿಲ್ಲ. ಫಸ್ಟ್ ತಿಂಡಿ ತಿನ್ಬೇಕು. ಇವಾಗ ಏನು ಹಿಂಗೆ ಅಪ್ಪು? ಬುಲ್ಲಿ ಮದುವಕ್ಕ ಕಟ್ಟಿರೋದಲ್ವಾ? ಹಂಗಂದ ತಕ್ಷಣ ಓಡ್ಬಿಡ್ತೀಯ. ಅಪ್ಪೋರೆ ವಾಟ್ ಈಸ್ ದಿಸ್? ಏನಿದೆ? ಇಡ್ಲಿ ಸಾಂಬಾರು. ಅಪ್ಪ ನೀನು ಇಡ್ಲಿ ಇಷ್ಟಪಡ್ತೀಯಾ? ನಂಗೆ ಇಷ್ಟ ಇಲ್ಲ. ನಾವಿವಾಗ ತಿಂಡಿ ತಿನ್ಲಿಕ್ಕೆ ಬಂದಿದ್ದೀವಿ. ಅಪ್ಪ ಅವರು ಒಂದು ಇಡ್ಲಿ ಒಂದು ಪೂರಿ. ಮಾಧವ್ರು ಏನು ಹಾಕೊಂಡ್ರು ಗೊತ್ತಿಲ್ಲ. ನಾವು ಅವಲಕ್ಕಿ ಇದೆ. ನಾನು ಅವಲಕ್ಕಿ ಹಾಕೋತೀನಿ. ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫೋನ್ ಎಲ್ಲ ಕಡೆ ಎಲ್ಲೂ ಅಲೋ ಮಾಡೋದಿಲ್ಲ. ಹಂಗಾಗಿ ಫೋನ್ನ ಇಲ್ಲೇ ಇಟ್ಟೋಗಿದ್ವಿ. ಎಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಬಂದು ಊಟ ಮಾಡಿದ್ವಿ ರೂಮ್ಗೆ. ಇವಾಗ ಚೆಕ್ಔಟ್ ಮಾಡಿಕೊಂಡು ಹೊರಡಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಪ್ಪೋರೆ? ಅಯೋಧ್ಯೆಗೆ ಹೋಗಬೇಕು. ಇವತ್ತು ಅಯೋಧ್ಯೆಯಲ್ಲಿ ಸ್ಟೇ ಇದ್ದು ಅಲ್ಲಿ ಮಾರ್ನಿಂಗು ದರ್ಶನ ಮಾಡಿ ನಾಳೆ ನೈಟು ಫ್ಲೈಟ್ ಇರೋದು. ಸೊ ಇವಾಗ ಹೊರಡಬೇಕು. ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಕ್ರೌಡ್ ಇತ್ತು. ಸೊ ಹಂಗಾಗಿ ಹೆಂಗಿದ್ರು ಮಾಡಲೇಬೇಕಿತ್ತು. ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ಇವಾಗ ಅಯೋಧ್ಯೆಗೆ ಹೊರಡ್ತೀವಿ. ನಾವಿವಾಗ ಹೋಟೆಲ್ ರೀಚ್ ಆಗಿದ್ದೀವಿ. ಮತ್ತು ಯಾವುದಿದು ನೇಮು? ರಾಯಲ್ ಹೆರಿಟೇಜ್. ಅಪ್ಪೋರೆ ಫುಲ್ಲು ಟಯರ್ಡ್ ಗೈಸ್. 3 hours ಜರ್ನಿ. ನಾವು ಕಾಶಿಯಿಂದ ಬಂದಿದ್ದು ಇಲ್ಲಿಗೆ. ಸೊ ಇವಾಗ ಹೋಗಿ ಊಟ ಮಾಡಿ ಫ್ರೆಶ್ ಅಪ್ ಆಗಿ ಅಲ್ಲಿ ಮಾರ್ನಿಂಗ್ ಎದ್ದು ಹೋಗಬೇಕು ಪೂಜೆಗೆ. ಆಲೂ ಟಿಕ್ಕಿ ಪುರಿ ಮಾಡ್ತಿದ್ದಾರೆ. ಸೊ ಗೋಲ್ ಗುಟ್ಟ ಕೂಡ ಇದೆ. ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಅಪ್ಪೂರಿ ಆಲ್ರೆಡಿ ಸ್ಲೀಪಿಂಗಾ? ನಿದ್ದೆ ಬರ್ತೈತಾ? ಸರಿಯಾಗಿ ನಿದ್ದೆ ಇಲ್ಲ. ಮಾರ್ನಿಂಗ್ ಕೂಡ ಬೆಳಗ್ಗೆ ಬೇಗ ಎದ್ದು ದರ್ಶನ ಮಾಡಬೇಕು ಗೈಸ್. 5 ಗಂಟೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೇಳ್ತೀಯ ಅಪ್ಪು 5 ಗಂಟೆ ಅಷ್ಟರಲ್ಲಿ ನೀನು? ಹಾಂ ನಿಜ ಹೇಳ್ತೀಯ? ಓಕೆ ಮನ್ಕೋ ಇವಾಗ. ಗುಡ್ ಮಾರ್ನಿಂಗ್ ಭುವಿ. ಗುಡ್ ಮಾರ್ನಿಂಗ್. ಆತ್ರ ನಾವಿವಾಗ ರೆಡಿಯಾಗಿ ಹೊರಡ್ತಿದ್ದೀವಿ. ಅಯೋಧ್ಯೆ ಎಲ್ಲ ಇರೋದು. ಇವಾಗ ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ಜಿ ಹಾಕು ಮಗನೆ ಗ್ರೌಂಡ್ ಫ್ಲೋರು. ಹೊರಡೋಣ ಅಪ್ಪು ಅವರೇ. ಜೋಶ್ ಫುಲ್ಲು ರಾಮನ್ ನೋಡಕ್ಕೆ. ಮದು
ಬಾ ಇಳ್ದು. ಹಾಂ ಹೆಂಗಿತ್ತು ಆಟೋದಲ್ಲಿ? ನಾವಿವಾಗ ಪೋಷಣೆ ಮಾಡ್ಕೊಳಕ್ಕೆ ಬಾ ಚಿನ್ನು, ಇಲ್ವಾ? ಇಲ್ಲ ಇಲ್ಲ ಇಲ್ಲೇ ಸರಾಯು ನದಿ ತುಂಬ ದೊಡ್ಡದಾಗಿದೆ. ಚೂಡಿ ಮಾದು ಅಪ್ಪುನ ಅಪ್ಪು ಏನ್ ಇಷ್ಟು ದೊಡ್ಡದೈತೆ ಬಿಡಿಸ್ಬಿಟ್ಲೆ ಕಣಪ್ಪ ಅಪ್ಪು. ಫೈನಲಿ ಬಂದ್ವಿ. ಅಪ್ಪ ಮಗ ಇಬ್ರು ನಾನು ಬಿಟ್ಬಿಟ್ಟು ಓಡ್ತವ್ರೆ. ಹೂವಿ ज़्यादा खा ले तो भाई ಇಡು ಅಪ್ಪು, ಇಡು ಇಡು, ಏನ್ ಮಾಡಲ್ಲ, ಇಡು ಇಡು ಅಪ್ಪು. ಮಾದ್ ಹೆಂಗಿತ್ತು ದರ್ಶನ ಎಲ್ಲ? ಚೆನ್ನಾಗಿತ್ತ ಅಪ್ಪು? ಹೆಂಗಿತ್ತು? ದೇವ್ರ ನೋಡ್ದ ರಾಮನ್ನ? ಹೆಂಗಿದೆ ರಾಮ? ಜೈ ಶ್ರೀರಾಮ್ ಅಪ್ಪು. ಸೊ ನಾವು ನಮ್ಮ ಶಾಪಲ್ಲಿ ವರ್ಕ್ ಮಾಡೋ ಹುಡುಗರುಗಳಿಗೆ ಮತ್ತು ಫ್ರೆಂಡ್ಸ್ಗೆಲ್ಲ ಫೋಟೋ ಕೊಡೋಕ್ಕೆ ಫೋಟೋ ತೊಗೊಂಡು, ಇಲ್ಲಿ ಇರೋ ಸ್ವೀಟ್ ಫೇಮಸ್ ಇದೆ, ಆ ಸ್ವೀಟ್ ಎಲ್ಲ ತೊಗೊಂಡು ಇವಾಗ ಮತ್ತೆ ಹೋಟೆಲ್ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆ ಲಿಫ್ಟಲ್ಲಿ ಹೋಗೋಣ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಏರ್ಪೋರ್ಟಿಗೆ ಹೋಗ್ಬೇಕು. ಮಾತು ಎಷ್ಟೊತ್ತಿಗೆ ಫ್ಲೈಟು? ನೈಟ್ 10:30 ಇವಾಗ 11 ಆಗಿದೆ. 1 ಅವರ್ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಹೋಟೆಲ್ ಚೆಕ್ಔಟ್ ಮಾಡೋದು, ಚೆಕ್ ಇನ್ ಮಾಡೋದು, ಚೆಕ್ಔಟ್ ಮಾಡೋದು. ಏನದು ಜ್ಯೂಸ್ ಅನ್ಸುತ್ತೆ. ಏನಾಯ್ತು, ಚೆನ್ನಾಗಿಲ್ವಾ? ಇದರಾವೋ ಚೋಟಾ ಎಷ್ಟು ಚೆನ್ನಾಗಿ ಮಾಡು ಇದರಲ್ಲಿ ಎಲ್ಲ ಮೇಲ್ ಮೆನ್ಷನ್ ಮಾಡೋರೆ. ಇವಾಗ ಬ್ಯಾಂಗ್ಳೂರ್ ಕಡೆಗೆ ಹೊರಡ್ತಿದ್ದೀವಿ. ಸೊ ಚೆಕ್ಕಿಂಗ್ ಎಲ್ಲ ಆಯಿತು, ಬೋರ್ಡಿಂಗ್ ಪಾಸು ಬಂತು. ಲಕ್ನೋ ಏರ್ಪೋರ್ಟಲ್ಲಿ ಇದ್ದೀವಿ ನಾವು. ನಮ್ಮ ಅಪ್ಪ ಅವರು ಏನಾದರೂ ತಿನ್ನೋಕ್ಕೋಸ್ಕರ ಕೇಳಿದ್ದಾರೆ, ಅದಕ್ಕೋಸ್ಕರ. ಏನು ಕೊಡ್ತೀರಾ ಈಗ ಅಪ್ಪಗೆ? ಅಪ್ಪು ಇನ್ನು ಯಾರಾದ್ರೂ ಫ್ರೆಂಡ್ ಮಾಡ್ಕೋತೀಯ ನೋಡು. ಏನು ಬೇಕು? ಬ್ರೋನಿ. ಅದು ಬ್ರೋನಿ ಬೇಕಂತ. ಎಲ್ಲ ಇದೆ. ಏರ್ಪೋರ್ಟ್ ಮಾತ್ರ ಮಸ್ತಾಗೈತಲ್ವಾ? ಅಪ್ಪು ಇವತ್ತು ಇಲ್ಲೇ ಇದ್ದು ನಾಳೆ ಹೋಗೋದಾ? ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಇದೆ ಸುಮ್ಮನೆ ಅಲ್ಲಿಂದ ಬಂದು ಮತ್ತೆ ಕರ್ಕೊಂಡು ಹೋಗೋದು ಹಿಂಸೆ ಆಗುತ್ತೆ ಅಂತ ಹೇಳಿ ಡೈರೆಕ್ಟು ಮೈಸೂರಿಗೆ ಟಿಕೆಟ್ ತೊಗೊಂಡ್ರೆ ಐರಾವತ ಚನ್ನಪಟ್ಟಣ ಅಲ್ಲಿ ಇಳಿಸುತ್ತೆ. ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಪಾಪ ಅವ್ರಿಗೂ ನಿದ್ದೆ ಟೈಮಲ್ಲಿ ಏನೋ ತೊಂದರೆ ಕೊಡೋದು ಅಂತ ಹೇಳಿ. ಏನು ಮಾಡೋದು? ಅಪ್ಪು ಅಪ್ಪು ನಿದ್ದೆ ಮೂಡಲ್ಲ ಅವನೇ ಪಾಪ. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಲ್ವ ಮಗನೇ? ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಲ್ವ? ನಿದ್ದೆ ಬರ್ತೈತೆ. ಫೈನಲಿ ರೀಚ್ ಆದ್ವಿ ನಾವು. ಬಸ್ಸಲ್ಲಿ ಬಂದಿಲ್ಲ ನಾವು, ಟ್ಯಾಕ್ಸಿಲೇ ಬಂದ್ವಿ. ಮಾದು ಏನಕ್ಕೆ ಕಳಿಸೋಕ್ಕೆ ಸುಮ್ಮನೆ ಬಸ್ ಅಂತ ಹೇಳಿ.
ಮುಕ್ಕಾಲಾಗಿದೆ ಗಾಯ್ಸ್. ಇವಾಗ ನಾವು ಮನೆಗೆ ರೀಚ್ ಆಗಿ ನಮ್ಮ ಅಪ್ಪು ಬಂದ ತಕ್ಷಣನೇ ಪಾಚಿ ಅಪ್ಪು ಪಾಚಿ ಓಕೆ ಬಾಯ್, ಗುಡ್ ನೈಟ್ ಅಲ್ಲ ಗುಡ್ ಮಾರ್ನಿಂಗ್. ಮಲ್ಕೋ, ರೆಸ್ಟ್ ಮಾಡು. ಏನು ಮಾಡ್ತಾ ಇದೀಯಾ ಮಮ್ಮಿ? ಕಾಫಿ ಮಾಡ್ತಾಯಿದ್ವಿ. ನಾವಿಲ್ಲದೆ ಮಿಸ್ ಮಾಡ್ಕೊಂಡ ನಮ್ಮನ್ನ. ಬೇಜಾರು ಯಾರು ಇಲ್ದಿರೋದಕ್ಕೆ, ಅಪ್ಪು ಇಲ್ದಿರೋದಕ್ಕೆ ಬೇಜಾರು. ನಾನು ಇಲ್ದಿರೋದು ಬೇಜಾರಾಗಲಿಲ್ಲ. ಮಮ್ಮಿ ಹೆಂಗೆ ಮನೇಲಿ ಹೋಗಿ ಬಂದೀವಿ. ಆಮೇಲೆ ಇದೇನು ಬಿಸಿನೀರಾ? ಇಲ್ಲ ಐತೆ, ಅವರು ಕುಡಿಸಿರಲ್ಲ. ಮಲ್ಕೊಂಡ್ರೆ ಸಾಕಾಗೈತಿ ಇವಾಗ.